ನಾನು ಇಂಗ್ಲೀಷ್ ಮೂವಿ ಟೀಸರ್ ನೋಡ್ತಾ ಇದ್ದೀನ, ಕನ್ನಡ ಮೂವಿ ಟೀಸರ್ ನೋಡ್ತಾ ಇದ್ದೀನ, ಕನ್ಫ್ಯೂಸ್ ಆಗೋದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಕನ್ಫರ್ಮಾಗಿ ಗೊತ್ತಾಯಿತು ಇದು ಕನ್ನಡ ಸಿನಿಮಾದೇ ಟೀಸರ್ ಅಂತ. ನಾನು ಏನೋ ಓಕೆ, ಒಂದು ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ರಾಕಿಂಗ್ ಸರ್ ಯಶ್ ಅವ್ರದ್ದು, ಏನೋ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಟೀಸರ್ ಬಿಟ್ಟಿರ್ತಾರೆ, ಒಂದು ವಿಡಿಯೋ ಬಿಟ್ಟಿರ್ತಾರೆ ಅಂತ ನೋಡಿದೆ. ನಾನು ಏನು ಅಂದ್ಕೊಂಡು ನೋಡಿದೆ, ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಎಕ್ಸ್ಪೆಕ್ಟೇಷನ್ನು ಮೀರಿದಂಥ ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಟೀಸರ್ ಮುಖಾಂತರ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಒನ್ಸ್ ಅಗೈನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಆ್ಯಂಡ್ ನಿಮ್ಮ ಕನಸು, ನಿಮ್ಮ ವಿಷನ್, ನೀವೇನು ಹೇಳಿದಿರಿ ಸ್ಟೇಜ್ ಮೇಲೆ ನಿಂತ್ಕೊಂಡು, ವಾಚ್ ಔಟ್ ಗಾಯ್ಸ್, ಗೊತ್ತು ಎಲ್ರಿಗೂ, ನಾನೇನು ಮುಂದುವರ್ಸೋದು ಬೇಡ ಅದನ್ನು. ಸೊ ಇವತ್ತು ನೀವೇನು ಹೇಳಿದ್ರಿ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾನೆ ಇದ್ದೀರಾ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನೀವು ಇನ್ನೂ ಏನೇನು ಮಾಡ್ತೀರಾ ಅನ್ನೋದನ್ನು ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಅರ್ಥ ಆಗ್ತಿಲ್ಲ ಏನು ಹೇಳಬೇಕು ಈ ವಿಡಿಯೋ ಬಗ್ಗೆ, ದೇವ್ರನ್ನ ಅರ್ಥ ಆಗ್ತಾ ಇಲ್ಲ. ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ, ಯಶ್ ಅವರ ಅಪಿಯರೆನ್ಸ್ ಬಗ್ಗೆ ಮಾತಾಡಲ್ಲ. ಇದುವರೆಗೂ ನಾವು ಯಾವ ಸಿನಿಮಾದಲ್ಲೂ ನೋಡದೇ ಇರುವಂತಹ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಈ ಸಿನಿಮಾ ಮುಖಾಂತರ ನೋಡ್ಬೋದು. ಅಪಿಯರೆನ್ಸ್, ಆಮೇಲೆ ಅವರ ಒಂದು ಫಿಸಿಕ್, ಬಾಡಿ ಬಿಲ್ಡ್ ಮಾಡಿದ್ದಾರೆ, ವರ್ಕೌಟ್ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಅಪಿಯರೆನ್ಸ್ನ ತರೋದಕ್ಕೆ ಅವರ ಡೆಡಿಕೇಶನ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಎಂಟ್ರಿ ಸೀನು, ಕಾರು ಶೇಕ್ ಆಗ್ತಾ ಇತ್ತು, ನನಗೇನು ಕಾರೆಲ್ಲ ಶೇಕ್ ಆಗ್ತಾ ಇತ್ತಲ್ಲ, ಯಾರೋ ಮುದ್ಕ ಬಂದು ಇಳಿತಾನೆ, ಕನ್ಫ್ಯೂಸ್ ಆಗ್ಬಿಟ್ಟೆ, ನಿಜವಾಗ್ಲೂ ಕನ್ನಡ ಸಿನಿಮಾನ ಇದು ಅಂತ. ಆಮೇಲೆ ಓಕೆ ಗೊತ್ತಾಯಿತು ಇದು ಕನ್ನಡ ಸಿನಿಮಾನೇ, ರಾಕಿಂಗ್ ಸರ್ ಬರ್ತಾರೆ ಈಗ ಅಂತ. ಅವ್ರ ಎಂಟ್ರಿ, ಕಾಲು ತೋರಿಸ್ತಾರೆ, ಆಮೇಲೆ ಎಂಟ್ರಿ ಅವ್ರು ಬರ್ತಾರೆ, ಅವರು ಗನ್ ಹಿಡ್ಕೊಂಡು ಬರೋ ಸ್ಟೈಲ್ಗೂ, ಆಮೇಲೆ ಈ KGF ಸಿನಿಮಾದಲ್ಲಿ ಬೇರೆಯವರು ಹೊಡೆಯೋಕ್ಕೆ ಬಂದವ್ರ ಕೈನ ಈಗ ಇಟ್ಕೊಂಡು ಕೂದಲು ಹಿಂಗೆ ಮಾಡ್ಕೊಳ್ಳೋದು ಒಂದು ಸೀನ್ ಇತ್ತು. ಅದ್ರ ಥರನೇ ಒಂದು ಸೀನ್ ಏನಪ್ಪ ಅಂತಂದರೆ, ಅವನು ಶೂಟ್ ಮಾಡೋಕ್ಕೆ, ಎಷ್ಟೋರು ಶೂಟ್ ಮಾಡೋಕ್ಕೆ ಒಂದು ಗನ್ ಹಿಂಗೆ ನಿಂತ್ಕೊಳ್ಳುತ್ತೆ, ಅದನ್ನು ಕಾಲಲ್ಲಿ ಹಿಂಗೆ ಮಾಡಿ ಎಲ್ಲರಿಗೂ ಶೂಟ್ ಮಾಡೋ ಒಂದು ಸೀನು ನೆಕ್ಸ್ಟ್ ಲೆವೆಲ್. ನನ್ನ ಫ್ರೆಂಡ್ ವಾಯ್ಸ್ ಮೆಸೇಜ್ ಹಾಕ್ದ, ಗುರು ಏನು ಮಾಡಿದ್ದಾರೆ ಗುರು, ಹೆಂಗಿದೆ ಇದು ಟೀಸರು, ಏನು ತಮಾಷೆನ, ಕನ್ನಡದ ಮಟ್ಟಿಗೆ ಎಲ್ಲೋ ಹೊರಟೋಯ್ತಿದು ಅಂತ ಹೇಳ್ದ. ನಾನು ಹೌದು ಗುರು, ನಾನೇನು ರಿಪ್ಲೈ ಕೂಡ ಮಾಡಿಲ್ಲ, ನಾನು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಅಲ್ಲಿ ಅವನ ಎಕ್ಸೈಟ್ಮೆಂಟ್ಗೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಗೀತು ಮೋಹನ್ ದಾಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್. ಕನ್ನಡಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಕೋತೀನಿ ನೀವು ಕನ್ನಡ ಆ್ಯಕ್ಟ್ರಿಗೆ ಕನ್ನಡ ಸಿನಿಮಾ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಎಫರ್ಟ್ ಬಂದ್ಬಿಟ್ಟು ನಾಟ್ ಓನ್ಲಿ ಡೈರೆಕ್ಟರ್ ಲಿಸ್ಟಿಗೆ ಬಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಸ್ಟೋರಿನ ಅವರು ಸೇರಿ ಬರೆದಿರುವಂಥದ್ದು, ಗೀತು ಮೋಹನ್ ದಾಸ್ ಅವರು ಮತ್ತು ಯಶ್ ಅವರು ಸೇರಿ ಬರೆದಿರುವಂಥದ್ದು. ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಯಾರು ಕೊರಿಯೋಗ್ರಾಫ್ ಮಾಡಿದಾರಂಥದ್ದು ಜೆ ಪಿರ್ರಿ, ಅನ್ಬರಿಯು ಮತ್ತು ಕಿಚ್ಚ ಕಂಪೆಕ್ ಸಮಥಿಂಗ್ ಏನೋ ಇದೆ, ಆ್ಯಂಡ್ ಅಮೃತ್ ಸಿಂಗ್, 4 ಜನ ವರ್ಕ್ ಮಾಡಿದ್ದಾರೆ ಈ ಒಂದು ಸೀನ್ಗಳನ್ನು ಡೆಲಿವರಿ ಮಾಡೋದಕ್ಕೆ. ಅಫ್ಕೋರ್ಸ್ ಮ್ಯೂಸಿಕ್ ಬಗ್ಗೆ ಹೇಳಿದ್ರೆ ನಾವು ಸಪ್ರೇಟಾಗಿ ಹೇಳೋಂಗೆ ಇಲ್ಲ. ರವಿ ಬಸ್ರೂರು ಆ್ಯಸ್ ಆಲ್ವೈಸ್ ಅವರು ಸೂಪರಾಗಿ ಕೊಡ್ತಾರೆ BGMನ. ಈ ವಿಡಿಯೋದಲ್ಲೂ ಅದು ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಥಿಯೇಟ್ರಲ್ಲಿ ನೋಡೋದಕ್ಕೆ. ಇನ್ನೂ ಟ್ರೈಲರ್ ಬಾಕಿ ಇದೆ, ಆ್ಯಂಡ್ ಆಲ್ಸೋ ಅನದರ್ ಟೀಸರ್ ಬರೋದು ಬಾಕಿ ಇದೆ, ಸಾಂಗ್ಸ್ ಬರೋದು ಬಾಕಿ ಇದೆ. ಆ್ಯಂಡ್ ಜನವರಿ 8 ಇವತ್ತು, ಫೆಬ್ರವರಿ 8, ಮಾರ್ಚ್ 8 ಅಂತ ಬಂದರೆ ಅಲ್ಲಿಂದ 19th ಹೋಗೋಕ್ಕೆ ಜಾಸ್ತಿ ದೂರ ಇಲ್ಲ, 2.25 ತಿಂಗಳು, ಮೇ ಬಿ 2 months ಪ್ಲಸ್ ಇದೆ. ಓಕೆ, ಯಾವಾಗ ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ನೀವು ಹೆಂಗೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟಾಗಿ ತಿಳಿಸಿ ಅಂತ ಹೇಳ್ತಾ, ಹ್ಯಾಟ್ಸ್ ಆಫ್ ಟು ದ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಈ ಕ್ವಾಲಿಟಿಗೆ, ಈ ಒಂದು ಟಾಪ್ ನಾಚ್ಗೆ ನಾವು ಅಂದ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ಕ್ವಾಲಿಟಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್ ಆ್ಯಂಡ್ KVN ಪ್ರೊಡಕ್ಷನ್. ನಿಮ್ಮ ಒಂದೊಂದು ರೂಪಾಯಿ ಕೂಡ ಒಂದೊಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ಸಾರಿ, ಒಂದೊಂದು ರೂಪಾಯಿ ಅಲ್ಲ, ಒಂದೊಂದು ಕೋಟಿನೂ ಆ ಕೋಟಿನ ನೋಟು ಕೂಡ ಒಂದೊಂದು ಫ್ರೇಮಲ್ಲೂ ಕಾಣಿಸ್ತಾ ಇದೆ. ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಆಗ್ತಾಯಿರಿ, ಮತ್ತೆ ಇನ್ನೊಂದು ಅಪ್ಡೇಟ್ ಮತ್ತು ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.